15 ವರ್ಷಗಳ ನಂತರ ದೊರೆತ ಸಂತಾನ ಭಾಗ್ಯ ಗುರು ರಾಘವೇಂದ್ರರ ಅದ್ಭುತ ಕೃಪೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮಸ್ಕಾರ ಭಕ್ತರೇ, ಇಂದು ನಾನು ನಿಮಗೆ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಸಂತಾನ ಭಾಗ್ಯ ಪಡೆದ ಒಂದು ಭಕ್ತ ಕುಟುಂಬದ ಕಥೆಯನ್ನು ಹೇಳಲಿದ್ದೇನೆ. ಇದು ಭಕ್ತಿ ಕಥೆ, ನಂಬಿಕೆ ಮತ್ತು ಗುರುಗಳ ಅನುಗ್ರಹದ ಮಹತ್ವವನ್ನು ತಿಳಿಸುತ್ತದೆ. ಬೆಂಗಳೂರು ನಗರದ ಸಮೀಪ ವಾಸಿಸುತ್ತಿದ್ದ ರಮೇಶ್ ಮತ್ತು ಸುಮಾ ದಂಪತಿಗಳು ಮದುವೆಯಾಗಿ 15 ವರ್ಷಗಳಾಗಿದ್ದರೂ ಅವರಿಗೆ ಮಕ್ಕಳಾಗಲಿಲ್ಲ. ಅನೇಕ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆದರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರು, ಆದರೆ ಯಾವುದೇ ಫಲ ಸಿಗಲಿಲ್ಲ. ಸಮಯ ಕಳೆದಂತೆ ಕುಟುಂಬದವರು ಮತ್ತು ಸಮಾಜದವರ ಮಾತುಗಳು ಅವರನ್ನು ತುಂಬ ನೋವಿಸುತ್ತಿತ್ತು. ಕೆಲವೊಮ್ಮೆ ಜೀವನವೇ ಬೇಸರವಾಗುವಷ್ಟು ದುಃಖ ಅವರ ಮನಸ್ಸನ್ನು ಕಾಡುತ್ತಿತ್ತು. ಒಂದು ದಿನ ಸುಮಾ ಅವರ ನೆರೆಮನೆಯ ಹಿರಿಯ ಮಹಿಳೆಯೊಬ್ಬರು ಹೇಳಿದರು, ಮಗಳೇ, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀಯಾ, ಈಗ ಗುರು ರಾಘವೇಂದ್ರರ ಶರಣಾಗು, ಅವರು ಭಕ್ತರ ಕೈ ಬಿಡುವುದಿಲ್ಲ. ಈ ಮಾತು ಸುಮಾ ಅವರ ಮನಸ್ಸಿಗೆ ತುಂಬ ತಟ್ಟಿತು. ಆ ದಿನದಿಂದಲೇ ರಮೇಶ್ ಮತ್ತು ಸುಮಾ ಪ್ರತಿದಿನ ಗುರು ರಾಘವೇಂದ್ರರ ಸ್ತೋತ್ರವನ್ನು ಪಠಿಸಲು ಆರಂಭಿಸಿದರು. ಪ್ರತಿ ಗುರುವಾರ ಉಪವಾಸ ಮಾಡುತ್ತಿದ್ದರು. ಮನೆಯಲ್ಲಿ ರಾಯರ ಚಿತ್ರದ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸುತ್ತಿದ್ದರು. ಕೆಲವು ತಿಂಗಳ ನಂತರ ಅವರು ಮಂತ್ರಾಲಯಕ್ಕೆ ತೆರಳಿದರು. ಅಲ್ಲಿ ರಾಯರ ಬೃಂದಾವನದ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಿದರು. ರಾಯರೇ, ನಮ್ಮ ಜೀವನದ ಈ ಕೊರತೆಯನ್ನು ನೀವೇ ನೀಗಿಸಬೇಕು, ನಮಗೆ ಸಂತಾನ ಭಾಗ್ಯ ನೀಡಿ. ಮಂತ್ರಾಲಯದಿಂದ ಹಿಂತಿರುಗಿದಾಗ ನಂತರ ಅವರ ಭಕ್ತಿ ಇನ್ನಷ್ಟು ಹೆಚ್ಚಾಯಿತು. ಒಂದು ರಾತ್ರಿ ಸುಮಾ ಅವರಿಗೆ ವಿಚಿತ್ರ ಕನಸು ಬಂತು. ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡು ಆಶೀರ್ವಾದ ನೀಡುತ್ತಾ, ಚಿಂತಿಸಬೇಡ ಮಗಳೇ, ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ, ಸಮಯ ಸಮೀಪಿಸುತ್ತಿದೆ ಎಂದು ಹೇಳಿದಂತೆ ಅನುಭವವಾಯಿತು. ಬೆಳಿಗ್ಗೆ ಎದ್ದ ಸುಮಾ ಅವರು ಆ ಕನಸನ್ನು ರಮೇಶ್ ಅವರಿಗೆ ಹೇಳಿದರು. ಇಬ್ಬರ ಮನದಲ್ಲೂ ಹೊಸ ಭರವಸೆ ಮೂಡಿತು. ಕೆಲವು ವಾರಗಳ ನಂತರ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡಾಗ ಒಂದು ಅದ್ಭುತ ಸುದ್ದಿ ಸಿಕ್ಕಿತು. ಸುಮಾ ಅವರು ಗರ್ಭಿಣಿಯಾಗಿದ್ದರು. 15 ವರ್ಷಗಳಿಂದ ಕಾಯುತ್ತಿದ್ದ ಸಂತೋಷ ಅವರ ಮನೆಗೆ ಬಂದಿತ್ತು. ಇಬ್ಬರು ಕಣ್ಣೀರಿಟ್ಟು ಗುರು ರಾಘವೇಂದ್ರರಿಗೆ ಕೃತಜ್ಞತೆ ಸಲ್ಲಿಸಿದರು. 9 ತಿಂಗಳ ನಂತರ ಆರೋಗ್ಯವಂತ ಗಂಡು ಮಗುವೊಂದು ಜನಿಸಿತು. ಇಡೀ ಕುಟುಂಬ ಸಂತೋಷದಿಂದ ಕಂಗೊಳಿಸಿತು. ಮಗುವಿನ ಮೊದಲು ಜನ್ಮದಿನದಂದು ಅವರು ಮಂತ್ರಾಲಯಕ್ಕೆ ತೆರಳಿ ರಾಯರ ದರ್ಶನ ಪಡೆದು ಅನ್ನದಾನ ಸೇವೆ ಮಾಡಿದರು. ಇಂದಿಗೂ ಆ ಕುಟುಂಬ ಪ್ರತಿದಿನ ರಾಯರನ್ನು ಸ್ಮರಿಸುತ್ತಾ ನಮ್ಮ ಮಗ ರಾಯರ ಪ್ರಸಾದ ಎಂದು ಹೇಳಿಕೊಳ್ಳುತ್ತಾರೆ. ಭಕ್ತರೇ, ಈ ಕಥೆಯ ಸಾರಾಂಶ ಏನೆಂದರೆ, ನಿಜವಾದ ಭಕ್ತಿ ಮತ್ತು ನಂಬಿಕೆಯಿಂದ ಗುರು ರಾಘವೇಂದ್ರರನ್ನು ಪ್ರಾರ್ಥಿಸಿದಾಗ ಅವರು ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಅವರ ಕೃಪೆ ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ದೊರೆಯುತ್ತದೆ ಎಂಬುದನ್ನು ನಮಗೆ ತಿಳಿಯದಿದ್ದರೂ ಅವರ ಆಶೀರ್ವಾದ ಸದಾ ಭಕ್ತರ ಮೇಲಿರುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ರಾಯರ ಮಹಿಮೆಯನ್ನು ಇನ್ನಷ್ಟು ಜನರಿಗೆ ತಲುಪಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.